ಸಬರ್ಬನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಲಿಮಿಟ್ಸ್ ಅಲ್ಲಿ ಒಂದು ATM ಕಳ್ಳತನ ಪ್ರಕರಣ ನಡೆದಿದೆ. ಇದು ಬೇಸಿಕಲಿ SBI ATM ನಮ್ಮ ಕಲಬುರಗಿ ನಗರದ ರಿಂಗ್ ರೋಡಲ್ಲಿರುವ ಪೂಜಾರಿ ಚೌಕ್ ಹತ್ರ ಇರುವ ಈ SBI ATM. ನಮಗೆ ಬೆಳಗಿನ ಜಾವ ಅರೌಂಡ್ 4 o'clock ನಮಗೆ ಒಂದು ಅಲರ್ಟ್ ಬರುತ್ತೆ. ವಿತಿನ್ 3 minutes ನಮ್ಮ ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ ಮತ್ತು ನಮ್ಮದೇನೀಗ ನಗರದಲ್ಲಿ 10 ನಾಕಾಬಂದಿ ಇದೆ ಮತ್ತು ಅದರ ಜೊತೆಗೆ ಅಡ್ಜಸೆಂಟ್ ಡಿಸ್ಟಿಕ್ ಅವರಿಗೂ ಕೂಡ ನಾವು ಅಲರ್ಟ್ ಮಾಡಿದ್ವಿ. ನಮಗೆ ಇದರಲ್ಲಿ ಕೆಲವು ಅಡಚಣೆ ಆಗಿದ್ದೇನಂತಂದರೆ 2-3 ವಿಷಯ ಅಂತಂದರೆ, ಒಂದು ಪ್ರಕರಣ ಆಗಿತ್ತು ಆಲ್ಮೋಸ್ಟ್ 30 to 45 minutes ನಮಗೆ ಲೇಟಾಗಿ ಇನ್ಫಾರ್ಮೇಷನ್ ಬಂದಿದೆ. ಅವ್ರದ್ದು ಸೆಂಟ್ರಲೈಸ್ಡ್ ಸರ್ವೆಲೆನ್ಸ್ ಟೀಮ್ ಇದೆ ಮುಂಬೈಯಲ್ಲಿ, ಅವರಿಂದ ವಿಳಂಬವಾಗಿ ಮಾಹಿತಿ ಬಂತು. ಮತ್ತು ಎರಡನೇದು ಏನಾಗಿದೆ ಅಂತಂದರೆ CCTV ಬಗ್ಗೆ ನಮಗೆ ತಕ್ಷಣ ಮಾಹಿತಿ ಸಿಕ್ಕಿಲ್ಲ. ಇನ್ನೂವರೆಗೂ ನಮಗೆ SBI ATM ಅವರಿದ್ದಾರೆ, ಅವರಿಂದ ಇನ್ನೂ CCTV ಫುಟೇಜ್ ಸಿಕ್ಕಿಲ್ಲ. ಮತ್ತು ಅಡ್ಜಸೆಂಟ್ ಅಲ್ಲಿನೂ ಕೂಡ ನಾವು CCTV ಪರಿಶೀಲನೆ ಮಾಡ್ತೀವಿ. ಯಾವುದೇ ಇರಲಾರ್ದ ನಾವು ಒಂದು ವಾಚ್ ಮಾಡಿ ಅಫೆನ್ಸ್ ಮಾಡಿದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಮತ್ತು ಈಗಾಗಲೇ ಇದಕ್ಕೆ ಪ್ರಕರಣವನ್ನು ಭೇದಿಸಲಿಕ್ಕೆ 3 ವಿಶೇಷ ತಂಡಗಳನ್ನು ಮಾಡಿದ್ವಿ. ಆದಷ್ಟು ಬೇಗ ಆ ಪ್ರಕರಣವನ್ನು ಭೇದಿಸ್ತೇವೆ. ಎಷ್ಟು ಹೋಗಿದೆ ಈಗ ಅವರು ನೀಡಿದ ಮಾಹಿತಿ ಪ್ರಕಾರ, ಅವರು ಈ ಘಟನೆ ಆಗಿದ್ದು ನಮ್ಮ ಅಂದಾಜು ಪ್ರಕಾರ ಬೆಳಗಿನ ಜಾವ 2ರಿಂದ 3 ಅಥವಾ 3:30ವರೆಗೆ ಆಗಿರ್ಬೋದು. ಯಾಕಂದರೆ ಅದೇ ATM ಈಗ ನಾವೇನು ಮಾಡ್ತಾ ಇದ್ದೀವಿ, ನಗರದ ಎಲ್ಲೆಲ್ಲಿ ATMಗಳಿದ್ದಾವೆ, ಬ್ಯಾಂಕ್ಸ್ ಇದ್ದಾವೆ, ನೈಟ್ ರೌಂಡ್ಸ್ ಎಲ್ಲಿರುವ ನಮ್ಮ ನೈಟ್ ಬೀಟ್ ಸಿಬ್ಬಂದಿಯವರು ಪ್ರತಿಯೊಂದು ಕಡೆ ಹೋಗಿ ಅಲ್ಲಿ ಫೋಟೋಸ್ಗಳನ್ನು ನಾವು ಕೂಡ ತೆಗಿತಾ ಇದ್ದೀವಿ. ಈ ಏನು ಈಗ ಅಫೆನ್ಸ್ ಆಗಿದೆ ಈ ATM ಕೂಡ ನಮ್ಮ ನೈಟ್ ರೌಂಡ್ ಆಫೀಸರ್ ಸಬರ್ಬನ್ ಯಾರಿದ್ರು ಅಲ್ಲಿ 1 ಗಂಟೆ 30 ನಿಮಿಷ ಸುಮಾರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಫೋಟೋ ಕೂಡ ನಮ್ಮವರು ತೆಗೆದು ಪರಿಶೀಲನೆ ಮಾಡಿದ್ವಿ. ಸೊ ನಾವು ಈಗ 1:30ಯಲ್ಲಿ ನಮ್ಮವ್ರ ಸಿಬ್ಬಂದಿ ಹೋಗಿದ್ದಾರೆ. ಆ್ಯಂಡ್ ನಮಗೆ ಘಟನೆ ಆಗಿರೋದು ಬಂದಿದ್ದು ಮಾಹಿತಿ ಸುಮಾರು 4 o'clock. ಸೊ ಈ ಬಿಟ್ವೀನ್ ಈ ಟೈಮಲ್ಲಿ ಘಟನೆ ಆಗಿರ್ಬೋದು ಅಂತ ಅನ್ಸುತ್ತೆ. ಮತ್ತು ನಮ್ಮವರು ಆಲ್ರೆಡಿ ಹೋದಾಗ ಅಲ್ಲಿ ಅಫೆನ್ಸ್ ಆಗಿದ್ದು ಕಂಡು ಬರುತ್ತೆ ಮತ್ತು ತಕ್ಷಣ ನಾವೆಲ್ಲ ಕಡೆ ಅಲರ್ಟ್ ಮಾಡಿ ಆ್ಯಕ್ಟಿವೇಟ್ ಮಾಡಿದ್ದೀವಿ. ಸೊ ಇನ್ನೂವರೆಗೆ ನಮಗೆ ಏನೀಗ ವೆಹಿಕಲ್ ಯಾವಾಗ ಯೂಸ್ ಮಾಡಿದ್ದಾರೆ ಖಚಿತಪಡಿಸ್ಕೊಳ್ಬೇಕಾಗಿದೆ. ಮತ್ತು ಕೆಲವು ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಮತ್ತು ಕೆಲವು ಇತರೆ ವೈಜ್ಞಾನಿಕ ಸಾಕ್ಷ್ಯಗಳು ಕೂಡ ನಮ್ಗೆ ಸಿಕ್ಕಿದೆ. ಅದರ ಮೇಲೆಗಡೆ ಈಗ ನಾವು 3 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಮತ್ತು ಅವರು ನೀಡಿದ ಮಾಹಿತಿ ಪ್ರಕಾರ 18 ಲಕ್ಷ ರೂಪಾಯಿ ಕಳ್ಳತನ ನಿನ್ನೆ ಸಂಜೆ ಹಾಕಿದ್ರು, ಅದ್ರ ಬಗ್ಗೆ ಮಾಹಿತಿ ತೊಗೊಂಡಂತ ಟೀಮ್ ಏನು ಮಾಡಿರೋದು ನಿನ್ನೆ ಈವ್ನಿಂಗ್. ಸೊ ಈಗ ನಿನ್ನೆ ಈವ್ನಿಂಗ್ ATMಗೆ ಕ್ಯಾಶ್ ಹಾಕಿದ್ದಾರೆ. ಸೊ ನಾವು ಮಲ್ಟಿಪಲ್ ಆ್ಯಂಗಲ್ಸ್ಗಳಲ್ಲಿ ತನಿಖೆ ಮಾಡ್ತೀವಿ. ಅದಕ್ಕೆ ನಾವು ವೆದರ್ ಈ ಕ್ಯಾಶ್ ರಿಪ್ಲೇಸ್ಮೆಂಟ್ ಏಜೆನ್ಸಿ ಏನಿದ್ದಾರೆ ಅವರು ಸಿಬ್ಬಂದಿ ಅಂತ ಅದ್ರನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಮತ್ತು CCTV ಫಂಕ್ಷನಿಂಗ್ ಬಗ್ಗೆ ಮತ್ತು ಯಾಕೆ ಡಿಲೇ ಆಗಿ ರಿಪೋರ್ಟ್ ಆಯಿತು ಮತ್ತು ಪ್ರೊಫೆಷನಲ್ ಯಾವುದಾದ್ರು ಟೀಮ್ಸ್ ಬೇರೆ ಎಲ್ಲೆಲ್ಲಿ ಅಫೆನ್ಸ್ ಆಗಿದೆ ಅದ್ರ ಬಗ್ಗೆಯೂ ಕೂಡ ನಾವು ಮಾಹಿತಿ ಕಲೆ ಹಾಕಲಿಕ್ಕೆ ತನಿಖಾ ತಂಡಗಳನ್ನು ಮಾಡಿದ್ವಿ. ಸೆಕ್ಯೂರಿಟಿ ಮೀಟಿಂಗ್ ಮಾಡ್ತಾರೆ, ಆದರೂ ಕೂಡ ನಿನ್ನೆ ಈ ATMಗೆ ಸೆಕ್ಯೂರಿಟಿ ಇರಲಿಲ್ಲ. ಸುಮಾರು ATMಸ್ಗಳಿಗೆ ಇಂಡಿವಿಜುವಲ್ ಸೆಕ್ಯೂರಿಟಿಗಳಿಲ್ಲ. ಈಗಾಗಲೇ ನಾವು ಈಗ ಬ್ಯಾಂಕ್ಗಳಿಗೆ ಮತ್ತು NBFCಗಳಿಗೆ ಕೋಆಪರೇಟಿವ್ ಸೊಸೈಟಿಯವರಿಗೆ ಕರೆದು ಮೀಟಿಂಗನ್ನು ಮಾಡಿ ಹೇಳಿದ್ವಿ. ಒಂದು CCTV ಕ್ಯಾಮ್ರಾಸ್, ಬರ್ಗ್ಲರಿ ಅಲಾರ್ಮ್ಸ್, ಈಗ ಇದರಲ್ಲಿ ಬರ್ಗ್ಲರಿ ಅಲಾರ್ಮ್ ಬಗ್ಗೆ, ಫಂಕ್ಷನಿಂಗ್ ಬಗ್ಗೆ, ಆಮೇಲೆ ಸೆಕ್ಯೂರಿಟಿ ಸಿಬ್ಬಂದಿಗಳು ಕೆಲವು ಕಡೆ ಅವರು ಕ್ರಮ ಕೈಗೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮತ್ತು ಸುಮಾರು ಕಡೆ ಇದೆಲ್ಲ ಏನು ATMs ಫಂಕ್ಷನಿಂಗ್ ಇದೆ, ಕ್ಯಾಶ್ ರಿಪ್ಲೆನಿಶ್ಮೆಂಟ್ಸ್ ಆಯಿತು, CCTV ಸರ್ವೆಲೆನ್ಸ್ ಆ್ಯಂಡ್ ವಾಚ್ ಆಯಿತು, ಎಲ್ಲ ಔಟ್ಸೋರ್ಸ್ ಇದೆ. ಮತ್ತು ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ. ಸೊ ಈ ಬ್ಯಾಂಕ್ ಜವಾಬ್ದಾರಿ ಯಾವ ಮಟ್ಟಕ್ಕೆ ಇದೆ ಅನ್ನೋದು, ಸೊ ಬೇಸಿಕಲಿ ಸಿನ್ಸ್ ಇಟ್ ಇಸ್ ಇನ್ಶೂರ್ಡ್, ಸೊ ಅವರ ಒಂದು ಇನ್ವಾಲ್ವ್ಮೆಂಟನ್ನು ಕೂಡ ಕ್ರಮೇಣ ಅದರ ಬಗ್ಗೆ ಅವರೇ ನಮ್ಗೆ ಉತ್ತರ ಕೊಡಬೇಕು. ಸೊ ಈಗೇನಾಗುತ್ತೆ, ಎಲ್ಲ CCTVs ಒಂದು ಸೆಂಟ್ರಲೈಸ್ ಸರ್ವೆಲೆನ್ಸ್ ಇದೆ. ಸೊ ಅದು ಮುಂಬೈಯಲ್ಲಿದೆ ಅಂತ ಹೇಳ್ತಾರೆ. ಸೊ ಅವರು ಅಲರ್ಟ್ ಇದ್ದು ನಮ್ಗೆ ಇಮಿಡಿಯೇಟ್ ಮಾಹಿತಿ ನೀಡಬಹುದಾಗಿತ್ತು. ಸೊ ಅದ್ರ ಬಗ್ಗೆ ಕೂಡ ನಾವು ಅವರಿಗೆ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರು ಇನ್ನೂವರೆಗೆ ಯಾರು ಸಂಪರ್ಕಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. 3 o'clock ಆಗಿದೆ ಅಂತ ನಿಮ್ಗೆ 1 hour ಡಿಲೇ ಆಯಿತು. ಅದನ್ನೇ ಸೊ 1:30 ನಮ್ಮ ಸಿಬ್ಬಂದಿಯವರು ಚೆಕ್ ಮಾಡಿದ್ದಾರೆ. ಸೊ ಅರೌಂಡ್ 4 o'clock ಅವ್ರು ಕಾಲ್ ಮಾಡಿದ್ದಾರೆ. ಸೊ ನಮ್ಮ ಇದ್ರ ಪ್ರಕಾರ ಬಿಟ್ವೀನ್ ದಟ್ ಇದು ಇನ್ಸಿಡೆಂಟ್ ಶುಡ್ ಹ್ಯಾಪನ್. 1 hour ಅಂದರೆ ಇಟ್ಸ್ ಟು ಲೇಟ್ ಅಲ್ಲ. ಆಲ್ರೆಡಿ ಈಗೇನಾದರೂ SBI ಏಜೆನ್ಸಿ ಅಥವಾ SBI ಅಗೇನ್ಸ್ಟ್ ಏನಾದರೂ ಇದು ಮಾಡೋದು, ಈ ಥರ ಡಿಲೇ ಆಗಿ ಮೆಸೇಜ್ ಬಿಡೋರು. ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಯಾವ ಟೈಮಿಂಗ್ ಆಯಿತು, ಹೌ ಮಚ್ ಡಿಲೇ ವಾಸ್ ದೇರ್, ಯಾರ್ಯಾರು ನೆಗ್ಲಿಜೆನ್ಸ್ ಇದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಅಂದರೆ ಸಸ್ಪೆಕ್ಟ್ ಇರ್ಬೋದು ಡಿಲೇ.
ನೋ ಇಟ್ ಇಸ್ ಟೂ ಅರ್ಲಿ. ಅದಕ್ಕೆ ಮಲ್ಟಿ ಆ್ಯಂಗಲ್ಗಳಲ್ಲಿ ನಾವು ತನಿಖೆ ಮಾಡ್ತಾ ಇದ್ದೀವಿ. 3 ಆಯಾಮಗಳಲ್ಲಿ ನಾವು ತನಿಖೆ ಮಾಡ್ತಾ ಇರೋದು. ಅದಕ್ಕೆ ಟೀಮ್ಸ್ಗಳನ್ನು ಮಾಡಿದ್ದೀವಿ. ಅದರ ಪ್ರಕಾರ ನಾವು ತನಿಖೆಯನ್ನು ಮಾಡ್ತೀವಿ. ಬೇಸಿಕಲಿ ಇದು ಲೋಕಲ್ ಟೀಮ್ ಅಂತ ಅನಿಸುತ್ತಾ ಹೇಗೆ? ವಿ ಕಾಂಟ್ ರೂಲ್ ಔಟ್ ಲೋಕಲ್ ಆರ್ ಔಟ್ಸೈಡ್. ಆಸ್ ಆಫ್ ನೌ ವಿ ಆರ್ ಓಪನ್ ಫಾರ್ ಆಲ್. ಯಾರು ನೇತೃತ್ವ ಏನು ಹೇಳಿ? ಮೂರ್ತ ತಂಡ ಮಾಡ್ತಾ ಇರಲ್ಲ, ನೇತೃತ್ವ ಯಾರು? ಎ ಸಿ ಪಿ ಸಪೋರ್ಟ್. ಇಷ್ಟೆಲ್ಲ ಇದೆ ಬ್ಯಾಂಕ್ ಆಗ್ತದೆ. ಹಿಂದಾದ್ರೂ ಎಲ್ಲರೂ ಕೇಳಿದ್ರು ಸರ್ ಸೆಕ್ಯೂರಿಟಿ ಹಾಕ್ಬೇಕು ಅಂತ, ಇನ್ನೂ ಕೂಡ ಹಾಕಿಲ್ಲ. ಅವರು ಏನಾದರೂ ಆಕ್ಷನ್ ತಗೊಂತಾರೆ ಸರ್. ಈ ಆದಾಗ ಕಳ್ತನದಾಗ ಈ ಥರ ಆಯ್ತು ಅಂತ ಹೇಳಿ ಮಾಡಿ ಕಂಪ್ಲೇಂಟ್ ಕೊಡ್ತಾರೆ. ಅವ್ರು ಇನ್ಶೂರೆನ್ಸ್ ಮಾಡ್ಕೊಂಡು ಸುಮ್ಮ ಹೋಗ್ತಾರೆ. ಇದ್ರಾಗ ಅವರಿಗೆ ದೇ ವರ್ಕ್ ಇಟ್ ಆನ್ ಕಾಸ್ಟ್ ಬೇಸಿಸ್. ಈಗ ATMಗಳಲ್ಲಿ ಏನಾಗಿದೆ ಅದಕ್ಕೆ ಹೇಳಿದ್ದೆ ನಾನು. ಮಲ್ಟಿಪಲ್ ಆ್ಯಂಗಲ್ಗಳಲ್ಲಿ ಸೆಕ್ಯೂರಿಟಿಗಳನ್ನು ಅದೇ ಇನ್ಶೂರ್. CCTV ಕ್ಯಾಮ್ರಾ ಆಯಿತು, ಬರ್ಗ್ಲರಿ ಅಲಾರ್ಮ್ ಆಯಿತು, ಮೋಷನ್ ಡಿಟೆಕ್ಟರ್ ಆಯಿತು, ಮತ್ತು ಸೆಕ್ಯೂರಿಟಿ ಗಾರ್ಡ್ಸ್ಗಳನ್ನ ಎಲ್ಲ ಕಡೆ ನಾವು ಆಡಿಟ್ ಮಾಡಿ ಅವರಿಗೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಿಂದ ರೈಟಿಂಗ್ಗಳನ್ನು ಕೂಡ ಹೋಗಿದೆ. ಈವನ್ ಕ್ರಮ ಕೈಗೊಂಡಿದೆ.